ನಮಸ್ಕಾರ. ನಾನು ಕೆಲವೊಂದು ವಿಚಾರಗಳನ್ನು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ. ಈಗ ನಾನು ಹೆಚ್ಚಾಗಿ ಲಾರ್ಜ್ ಕ್ಯಾಪ್ ಫಂಡಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳಿದರೆ ಅದೊಂದು ದೊಡ್ಡ ಉದ್ದಿಮೆಗಳ ಬಗ್ಗೆ ಈ ಮ್ಯೂಚುವಲ್ ಫಂಡ್ಗಳು ಹೂಡಿರುವಂತಹ ಒಂದು ವಿದ್ಯಮಾನ ಅಂತ ಹೇಳಬಹುದು. ಹೆಚ್ಚು ಹೆಚ್ಚು ಹೂಡಿಕೆಗಳನ್ನು ಇವತ್ತು ದೊಡ್ಡ ಕಂಪನಿಗಳಲ್ಲಿ ಮಾಡಿಕೊಂಡು ಆ ಮೂಲಕವಾಗಿ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು. ಈ ಹೂಡಿಕೆದಾರರ ಭದ್ರತೆಯನ್ನು ಕಾಪಾಡುವಂಥದ್ರಲ್ಲಿ ಈ ಒಂದು ಲಾರ್ಜ್ ಕ್ಯಾಪ್ ಫಂಡ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಸ್ಟ್ರಾಂಗ್ ಫಂಡಮೆಂಟಲ್ಸ್ಗಳಿರ್ತವೆ. ದೇ ಆರ್ ವೆರಿ ಸ್ಟ್ರಾಂಗ್ ಇನ್ ದೇರ್ ಫಂಡಮೆಂಟಲ್ಸ್. ಆರ್ಥಿಕವಾಗಿ ಸುಭದ್ರವಾಗಿರ್ತದೆ ಮತ್ತು ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ತದೆ, ಮೂಲಭೂತ ಸೌಕರ್ಯಗಳಿರ್ತದೆ. ಹಾಗೆ ಅದರ ಮಾರ್ಕೆಟಿಂಗ್ ಕೂಡ ತುಂಬ ರೋಬಸ್ಟ್ ಆಗಿರ್ತದೆ. ಹಾಗಾಗಿ ಲಾರ್ಜ್ ಕ್ಯಾಪ್ ಫಂಡ್ಸ್ ತುಂಬ ಉತ್ತಮವಾದಂತಹ ಚಾಯ್ಸ್. ಆದರೆ ಅದರಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದರೆ, ಲಾರ್ಜ್ ಕ್ಯಾಪ್ ಫಂಡ್ ಆಲ್ರೆಡಿ ಓವರ್ ಪ್ರೈಸ್ಡ್ ಆಗಿರ್ತದೆ. ಹಾಗಾಗಿ ಹೆಚ್ಚಿನ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಇರೋದರಿಂದ, ಹೆಚ್ಚು ಹೆಚ್ಚು ವಿಶ್ವಾಸಾರ್ಹತೆಯನ್ನು ಅದು ಬೆಳೆಸಿರೋದ್ರಿಂದ ಸಾಕಷ್ಟು ಜನ ರಿಟೇಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಗಳಿರ್ಬೋದು, ಇವೆಲ್ಲವ ಜಾಸ್ತಿ ಸಂಖ್ಯೆಯಲ್ಲಿ ಇದರ ಒಲವನ್ನು ತೋರಿಸೋದ್ರಿಂದ ಅದು ಓವರ್ ಪ್ರೈಸ್ಡ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ರಿಟರ್ನ್ ಏನು ಬರ್ತದೆ ಅದರಲ್ಲಿ ಸ್ವಲ್ಪ ಕಡಿಮೆ ರಿಟರ್ನ್ಗಳು ಬರ್ಬೋದು. ಆದರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಟೆಬಿಲಿಟಿ ಇರ್ತದೆ. ಮತ್ತು ಮಾರ್ಕೆಟ್ ಕೆಳಗಡೆ ಬಂದಾಗ ಅಂದರೆ ಬಿದ್ದಾಗ ಆ ಒಂದು ವಾಲಟಿಲಿಟಿ ಕಡಿಮೆ ಇರ್ತದೆ. ಮತ್ತು ಡೌನ್ ಸೈಡ್ ಏನು ಹೇಳ್ತೇವೆ ನಾವು, ಡೌನ್ ಸೈಡ್ ಹೋಗುವಂಥದ್ದು ತುಂಬ ಕಡಿಮೆ ಇರ್ತದೆ. ಹಾಗೆಯೇ ವಾಲಟಿಲಿಟಿ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಇದನ್ನು ಇನ್ವೆಸ್ಟ್ ಮಾಡೋದು ಸುಮಾರು 4 ವರ್ಷದಿಂದ 5 ವರ್ಷದವರೆಗೆ ಇನ್ವೆಸ್ಟ್ ಹಾರಿಜಾನ್ ಇಟ್ಕೊಂಡು, ಆ ಒಂದು ಗುರಿಯನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡೋರಿಗೆ ಇದು ಉತ್ತಮವಾದಂತಹ ಒಂದು ಆಯ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆಯೇ ನನ್ನ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ಹೇಳಿದರೆ ಅದು ಚಿಕ್ಕ ಚಿಕ್ಕ ಕಂಪನಿಗಳು, ಅದು ಆರ್ಥಿಕವಾಗಿ ಅಷ್ಟೊಂದು ಸುಭದ್ರವಾಗಿರುವುದಿಲ್ಲ. ಆದರೆ ಅವಕ್ಕೆ ಅತಿ ಹೆಚ್ಚು ಗ್ರೋತ್ ಪೊಟೆನ್ಷಿಯಲ್ ಇರ್ತದೆ. ಅದರ ಮುಂದಕ್ಕೆ ಬೆಳೆಯುವಂತಹ ಸಾಕಷ್ಟು ಅವಕಾಶಗಳು ಈ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಇರ್ತವೆ. ಹಾಗಾಗಿ ಈ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ರಿಟರ್ನ್ಗಳು ಜಾಸ್ತಿ, ಅಂದರೆ ನಿಮಗೆ ಪ್ರಾಫಿಟಬಿಲಿಟಿ ತುಂಬ ಜಾಸ್ತಿ, ಲಾಭಾಂಶ ಜಾಸ್ತಿ. ಹಾಗಾಗಿ ಕೆಲವರು ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನೇ ಪ್ರಿಫರ್ ಮಾಡ್ತಾರೆ. ಆದರೆ ಅದು ತುಂಬ ರಿಸ್ಕಿ, ಯಾಕಂತ ಹೇಳಿದರೆ ತುಂಬ ವಾಲಟಿಲಿಟಿ ಇರ್ತದೆ. ಹಾಗೆಯೇ ಅದು ಬೇಗನೆ ವೈಂಡ್ ಅಪ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಕೆಲವೊಂದು ಕಂಪನಿಗಳು. ಸೊ ಆದರೆ ಅನೇಕ ಕಂಪನಿಗಳು ಇರೋದ್ರಿಂದ ಇವರಿಗೆ ಫಂಡ್ ಮ್ಯಾನೇಜರ್ಸ್ಗೆ ಇದನ್ನು ತುಂಬ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಆದರೆ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಸಾಮಾನ್ಯವಾಗಿ 10 ವರ್ಷ 10+ ಇಯರ್ಸ್ ಇನ್ವೆಸ್ಟ್ ಮಾಡೋದು ಉತ್ತಮ. ಯಾಕೆಂತಂದರೆ ಅದಕ್ಕೆ ಗ್ರೋತ್ ಪೊಟೆನ್ಷಿಯಲ್ ತುಂಬ ಇರೋದರಿಂದ ನಾವು 10 ವರ್ಷದವರೆಗೆ ನಾವು ಹೂಡಿಕೆಗಳನ್ನು ಮಾಡಬೇಕಾಗ್ತದೆ. ಸೊ ಇನ್ನು ಮಿಡ್ ಕ್ಯಾಪ್ ಫಂಡಿಗೆ ಬರುವುದಾದರೆ ಇದು 2 ಫಂಡ್ಗಳ ಸಮ್ಮಿಶ್ರಣ ಅಂತ ಹೇಳ್ಬೋದು. ಸ್ವಲ್ಪ ಸ್ಮಾಲ್ ಕ್ಯಾಪ್ಗಿಂತ ಹೆಚ್ಚು ಸ್ಟೇಬಲ್ ಆಗಿರ್ತದೆ, ಕಡಿಮೆ ರಿಟರ್ನ್ ಬರ್ಬೋದು. ಲಾರ್ಜ್ ಕ್ಯಾಪ್ಗಿಂತ ಹೆಚ್ಚು ರಿಟರ್ನ್ ಬರ್ಬೋದು. ಅದು ಈ 2 ರಿಸ್ಕ್ ಆ್ಯಂಡ್ ರಿಟರ್ನ್ ಇದು ಮಧ್ಯಮವಾಗಿರ್ತದೆ. ಅದರಿಂದ ಮಿಡ್ ಕ್ಯಾಪ್ ಫಂಡನ್ನು ಸಾಮಾನ್ಯವಾಗಿ ಅದರ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಒಂದು 7 ವರ್ಷದಿಂದ 10 ವರ್ಷದವರೆಗೆ ಅದರಲ್ಲಿ ಇನ್ವೆಸ್ಟನ್ನು ಮಾಡಬೇಕಾಗ್ತದೆ, ನಮ್ಮ ಹೂಡಿಕೆಗಳನ್ನು ತೊಡಗಿಸಿಕೊಳ್ಬೇಕಾಗ್ತದೆ. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದರೆ, ನೀವು ಕನ್ಸರ್ವೇಟಿವ್ ಇನ್ವೆಸ್ಟರ್ ಆದರೆ ನಿಮಗೆ ಹೆಚ್ಚು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಆದರೆ ನೀವು ಲಾರ್ಜ್ ಕ್ಯಾಪಲ್ಲಿ ಹೂಡಿಕೆಗಳನ್ನು ಮಾಡಿ. ಆಮೇಲೆ ಇನ್ನು ಸ್ವಲ್ಪ ಅಗ್ರೆಸಿವ್ ಇನ್ವೆಸ್ಟರ್ ಆದರೆ ಮಿಡ್ ಕ್ಯಾಪಲ್ಲಿ ಮಾಡಿ. ಮತ್ತು ನೀವು ತೀರಾ ಅಗ್ರೆಸಿವ್, ನಮಗೆ ತುಂಬ ರಿಟರ್ನ್ ಬೇಕು ಅನ್ನೋದಾದರೆ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ವಿಚಾರವನ್ನು ಇಲ್ಲಿ ಮುಗಿಸ್ತೇನೆ.